ವಿ ಸೋಮಣ್ಣ ಹಾಗೆ ಸಿಎಂ ಸಿದ್ದರಾಮಯ್ಯ ನಡುವೆ ಮೂಡಾ ಸೈಟ್ ಬಗ್ಗೆ ಕುತೂಹಲಕಾರಿ ಚರ್ಚೆಯಾಗಿದೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಬಂದಿದ್ದ 14 ಸೈಟ್ಗಳನ್ನ ವಾಪಸ್ ಕೊಟ್ಟ ವಿಚಾರ ಚರ್ಚೆಗೆ ಬಂದಿದೆ. ಇದೆಲ್ಲ ನಿಮಗೆ ಬೇಕಿತ್ತಾ? ಮೊದಲೇ ಸೈಟ್ ಕೊಡಬೇಕಾಗಿತ್ತಲ್ವಾ? ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಮಾಡಿಬಿಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ನಾನೇನ್ ಮಾಡಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಮೊದಲಿಗೆ ಸ್ವಲ್ಪ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಗರಂ ಆದಂತೆ ಕಂಡಿದೆ. ಮತ್ತ್ಯಾಕೆ ಸದನದಲ್ಲಿ 65 ಕೋಟಿ ಬಗ್ಗೆ ಮಾತನಾಡಿದ್ರಿ ಅಂತ ಹೇಳಿ ಮರು ಪ್ರಶ್ನೆ ಕೇಳಿದ್ದಾರೆ ವಿ ಸೋಮಣ್ಣ. ಒಂದೇ ಸೈಟ್ ವಾಪಸ್ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಅಂತ ಸಿದ್ದರಾಮಯ್ಯನವರನ್ನ ಮತ್ತೆ ಪ್ರಶ್ನಿಸಿದ್ದಾರೆ ವಿ ಸೋಮಣ್ಣ. ನೀನ್ ಸುಮ್ನಿರಪ್ಪ, ಏನೇನೋ ಮಾತನಾಡಬೇಡ ಅಂತ ಜೋರು ಧ್ವನಿಯಲ್ಲೇ ಸೋಮಣ್ಣರನ್ನ ಗದರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಬರ್ತಾ ಇದ್ದೀನಿ ಅಂತ ಹೊರಟಿದ್ದೀನಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋದು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ರೆ ಹಿಂಗಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಅಂತ ಇದು ಖುಷಿ ಆಗಿದೆ. ಸೊಂಬರೆ ಅದೇ ಕಡೆ ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಮಿಷ ಅದು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನ್ಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಇತ್ತಾ? ಇಲ್ಲ ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ಔಷಧ ಏನೇನೋ ಮಾತಾಡ್ತೀನಿ ಅಲ್ಲಪ್ಪ. ನಾನು ಹೇಳೋದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ಕೇಳಪ್ಪ. ಇಲ್ಲಿ ನಾನು ಹೇಳಪ್ಪ, ಹೇಳಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂಥರ ಸಂಕಟ ಆಗೋಯ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಇದನ್ನು ಫೇಸ್ ಮಾಡೋ ಹೊತ್ತಿಗೆ ಬಹಿರಂಗವಾಗಿ ಸೋಮಣ್ಣ ಅವರು ನೇರವಾಗಿ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಉತ್ತರ ಕೊಟ್ಟರು ಕಷ್ಟ, ಕೊಡದೆ ಹೋದ್ರು ಕಷ್ಟ ಅನ್ನೋ ಸಂದಿಗ್ಧ ಪರಿಸ್ಥಿತಿ ಅನ್ಸುತ್ತೆ. ಖಂಡಿತವಾಗ್ಲೂ ಸ್ಮಿತಾ, ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸೋಮಣ್ಣ ಅವರಿಂದ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಿಸುವಂತ ನಿರ್ಮಾಣ ಆಯ್ತು. ಯಾಕಂದ್ರೆ ಒಂದು ಕಾರ್ಯಕ್ರಮ, ರಮಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮ ಮುಗಿಸಿ ಹೊರಡಬೇಕಾದ್ರೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ಮುಖಾಮುಖಿ ಆದ್ರು. ಈ ವೇಳೆ ಏನು ತಕ್ಷಣವೇ ಸೋಮಣ್ಣ ಅವರು ಸಿದ್ದರಾಮಯ್ಯ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಕೂಡ ಪ್ರಶ್ನೆ ಕೇಳಿದ್ರು. ಅಂದ್ರೆ ಸಹಜ ಮಾತುಕತೆಯಲ್ಲಿ ಯಾಕೆ ಬೇಕಾಯ್ತು ನೀವೆಲ್ಲ ಮೂಡ ಸೈಟ್ ವಿಚಾರ ಸಂಬಂಧಪಟ್ಟಂತೆ ವಾಪಸ್ ಕೊಡ್ಬೇಕಾಯ್ತು ಅಂತ. ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ನಿರೀಕ್ಷೆ ಮಾಡ್ಲಿಲ್ಲ. ನಾನೇನು ಮಾಡ್ಲಿಲ್ಲಪ್ಪ ಅಂತ ಹೇಳುವ ಮೂಲಕ ಸಮರ್ಥನೆ ಕೊಡಕ್ ಹೋದ್ರು. ಆದ್ರೂ ಕೂಡ ಸೋಮಣ್ಣ ಅವರು ಬಿಡ್ಲಿಲ್ಲ. ಪದೇ ಕೂಡ ನೀವು ಅದು ಸೈಟ್ ನ ಹೇಳಿದ್ದು ನಿಜ, 68 ಕೋಟಿ ಅಂತ ನೀವು ವಾಪಸ್ ಕೊಡ್ಬೇಕಾಯ್ತು, ತಪ್ಪು ಮಾಡಿದಿರಿ ಅಂತ. ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇಬ್ಬರ ನಡುವೆ ಕೂಡ ಜುಗಲ್ಬಂದಿ ಆಯ್ತು. ಮತ್ತು ಸೋಮಣ್ಣ ಮತ್ತು ಸಿದ್ದರಾಮಯ್ಯ ಅವರು ಕೂಡ ರಾಜಕಾರಣ ಹೊರತುಪಡಿಸಿ ಆತ್ಮೀಯವಾಗಿರುವಂತದ್ದು. ಮತ್ತು ಇದನ್ನ ರಾಜಕೀಯವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯ ಗಾಳಿ ಕೂಡ ಸಂಕಷ್ಟಕ್ಕೆ ಸಿಲುಕಿರುತ್ತದೆ. ಈಗ ಬಹಿರಂಗವಾಗಿ ಸೋಮಣ್ಣ ಹೇಳುವ ಮೂಲಕ ಒಂದು ರೀತಿಯಲ್ಲಿ ನೈತಿಕತೆಯ ಪ್ರಶ್ನೆಯನ್ನು ಕೂಡ ಹೊರಗಡೆ ಮಾಡಿದ ರೀತಿಯಲ್ಲಿ ಆಯ್ತು. ಅಂತಿಮವಾಗಿ ಅವರು ಹೆಗಲ ಮೇಲೆ ಕೈ ಹಾಕೊಂಡು ಸಪರೇಟ್ ಆಗಿ ಮಾತಾಡಿದ್ರು. ಒಂದು 4-5 ನಿಮಿಷಗಳ ಕಾಲ ನಮ್ಮ ಕ್ಯಾಮ್ರಾಗೆ ಬಹಿರಂಗವಾಗಿ ನಾವು ನೋಡಿದ ಪ್ರಕಾರ ಇಬ್ಬರ ನಡುವೆ ಮಾತಿನ ಜುಗಲ್ಬಂದಿ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಚರ್ಚೆಯ ಜೊತೆಗೆ ಸೋಮಣ್ಣ ಅವರು ಏಕಾಏಕಿ ಈಗ ಸಿದ್ದರಾಮಯ್ಯ ಹೇಳುವ ಮೂಲಕ ಅವ್ರನ್ನ ಮುಜುಗರಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಕೂಡ ಹೇಳಿದ್ರ, ಅಥವಾ ಒಂದು ನೈತಿಕತೆ ಪ್ರಶ್ನೆ ಕೂಡ ಎದುರಾಗುವಂತ ಪರಿಸ್ಥಿತಿ ಉದ್ಭವ ಆಯ್ತು ಸ್ಮಿತಾ. ಈಗ ಮಾತಲ್ಲೇನೋ ಆತ್ಮೀಯತೆ ಕಾಣ್ತಾ ಇದೆ ಸೋಮಣ್ಣ ಅವ್ರದ್ದು, ಬಟ್ ಇಂಟೆನ್ಷನ್, ಇದರಿಂದ ಆಗೋ ಪರಿಣಾಮ, ಇದ್ರ ಬಗ್ಗೆ ಯೋಚನೆ ಮಾಡಿದ್ರ ಇಲ್ವಾ ಸೋಮಣ್ಣ ಅವರು ಅಂತ ಹೇಳಿ. ಇದಾದ್ಮೇಲೆ ಮಾತಿಗೆ ಏನಾದ್ರೂ ಸಿಕ್ಕಿದ್ರ ವಿಜಯ್? ಸೋಮಣ್ಣ ಅವರು ಯಾಕೆ ಹಿಂಗ್ ಕೇಳಿದ್ರಿ ಅಂತ ಹೇಳಿ ಪ್ರಶ್ನೆ ಕೇಳೋ ಸಂದರ್ಭ ಏನಾದ್ರೂ ಬಂತಾ?
ಖಂಡಿತವಾಗ್ಲೂ ಸ್ಮಿತಾ ಸೋಮಣ್ಣ ಅದಾದ ನಂತರ ಸಿಕ್ಕಿದ್ರು. ನಾವು ಯಾಕೆ ಸರ್ ಈ ರೀತಿ ಹೇಳ್ಬಿಟ್ರಿ ಅಂತ ಕೇಳಿದ್ರಿ. ಇಲ್ಲ, ನಾನು ಯಾವತ್ತೂ ಅಷ್ಟೇ ಓಪನ್ ಆಗಿ ಬಹಿರಂಗವಾಗಿ ಒಂದು ಒಳಗಡೆ ಒಂದು ನಾನು ಇರೋದಿಲ್ಲ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಸೋಮಣ್ಣ ಹೊರಡ್ಬೇಕಾದ್ರೆ ಒಂದು ಪ್ರಶ್ನೆ ಹೇಳಿದ್ರು, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ ನಿಂತ್ಕೊಂಡೆ ಅಂತ. ಆಗ ಸಿದ್ದರಾಮಯ್ಯ ಅವರು ಇಲ್ಲ ನೀವು ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದೀರ ಅಂತ ಹೇಳಿದ ತಕ್ಷಣ ಕೂಡ ಅವರು ಮನಸ್ಸಲ್ಲಿದ್ದಂತ ಮಾತನ್ನ ಹೇಳಿದ್ರು, ನಾನು ಒಳಗೊಂದು ಹೊರಗೊಂದು ಹೇಳೋದಿಲ್ಲ ಅಂತ ಹೇಳೋ ಮೂಲಕ ಒಂದು ಟಾಂಟನ್ನು ಕೊಟ್ಟರು. ಜೊತೆಗೆ ಈ ಸಂದರ್ಭದಲ್ಲಿ ಏಕಾಏಕಿ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಅನ್ನೋಂಥದ್ದು ಒಂದು ಕುತೂಹಲ. ಸಹಜ ಕೇಂದ್ರ ಸಚಿವರಾಗಿರುವಂತದ್ದು ಮೂಡಾ ಪ್ರಕರಣ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ಸ್ಮಿತಾ, ಮೂಡಾ ಪ್ರಕರಣ ದಿನೇ ದಿನೇ ಸಿದ್ದರಾಮಯ್ಯ ಅವರಿಗೆ ಉರುಳಾಗ್ತಾ ಇರುವಂತದ್ದು, ಕಂಟಕ ಆಗ್ತಾ ಇರುವಂತದ್ದು. ಬಹುಶಃ ಅದರ ಸುಳಿವನ್ನು ಅರಿತೇ ಸೋಮಣ್ಣ ಅವರು ಈ ಪ್ರಶ್ನೆ ಹಾಕಿದ್ರ, ಯಾಕೆ ಈಗ ಮಾಡ್ಬೇಕಾಗಿತ್ತು, ಯಾಕೆ ಈ ರೀತಿ ಸಂಕಷ್ಟ ಬರ್ಬೇಕಾಗಿತ್ತು ಅನ್ನೋ ಮೂಲಕ ಮುಂದೆ ಈ ಪ್ರಕರಣ ಮತ್ತೊಂದಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ, ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ಇದೆ, ಅದರ ಮುನ್ಸೂಚನೆ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಒಂದು ಗಂಭೀರವಾದ ಒಂದು ಪ್ರಶ್ನೆ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ವಿ ಸೋಮಣ್ಣ ಹಾಗೆ ಸಿಎಂ ಸಿದ್ದರಾಮಯ್ಯ ನಡುವೆ ಮೂಡಾ ಸೈಟ್ ಬಗ್ಗೆ ಕುತೂಹಲಕಾರಿ ಚರ್ಚೆಯಾಗಿದೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಮುಖಾಮುಖಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಬಂದಿದ್ದ 14 ಸೈಟ್ಗಳನ್ನ ವಾಪಸ್ ಕೊಟ್ಟ ವಿಚಾರ ಚರ್ಚೆಗೆ ಬಂದಿದೆ. ಇದೆಲ್ಲ ನಿಮಗ್ ಬೇಕಿತ್ತಾ? ಮೊದಲೇ ಸೈಟ್ ಕೊಡ್ಬೇಕಾಗಿತ್ತಲ್ವಾ? ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಮಾಡಿಬಿಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ನಾನೇನ್ ಮಾಡಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಮೊದಲಿಗೆ ಸ್ವಲ್ಪ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಗರಂ ಆದಂತೆ ಕಂಡಿದೆ. ಮತ್ತ್ಯಾಕೆ ಸದನದಲ್ಲಿ 65 ಕೋಟಿ ಬಗ್ಗೆ ಮಾತನಾಡಿದ್ರಿ ಅಂತ ಹೇಳಿ ಮರು ಪ್ರಶ್ನೆ ಕೇಳಿದ್ದಾರೆ ವಿ ಸೋಮಣ್ಣ. ಒಂದೇ ಸೈಟ್ ವಾಪಸ್ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಅಂತ ಸಿದ್ದರಾಮಯ್ಯನವರನ್ನ ಮತ್ತೆ ಪ್ರಶ್ನಿಸಿದ್ದಾರೆ ವಿ ಸೋಮಣ್ಣ. ನೀನ್ ಸುಮ್ನಿರಪ್ಪ, ಏನೇನೋ ಮಾತನಾಡಬೇಡ ಅಂತ ಜೋರು ಧ್ವನಿಯಲ್ಲೇ ಸೋಮಣ್ಣರನ್ನ ಗದರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಲ್ಲಿ ಬರ್ತೀರಾ ಅಂತ 10:30 ಅಂದ್ರೆ 11:30 ಎಲ್ಲ ಮಾಡಿ ಹೋಯ್ತಾ ನಾನು ಬರ್ತಾ ಇದ್ದೀನಿ ಅಂತ ಹೊರಟಿದ್ದೀನಿ. ಇಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋದು. ಆಮೇಲೆ ನನಗೆ ಬೇರೆಯವ್ರಂಗೆ ಹ್ಯಾಂಡಲ್ಸ್ ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ರೆ ಹಿಂಗೆಲ್ಲ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತದೆ ಅಂತ ಇದು ಖುಷಿ ಆಗಿದೆ. ಸೊಂಬರೆ ಅದೇ ಕಡೆ ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಅವ್ರು ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ತಾಯಿ ಅದು ಯಾವುದೋ ಒಂದು ಸಣ್ಣದು, ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನ್ಗೆ ಗೊತ್ತಿಲ್ಲ. ಅದೊಂದು ದಿವಸ ಸರಿ ಮಾಡಿ ಇವೆಲ್ಲ ಇತ್ತಾ? ಇಲ್ಲ, ಅದು ಮಾಡಿ ಸತಿ ಅದೇ ಕೆಲಸ ನೀವು ಅವತ್ತೇ ಮಾಡಿಸ್ಬಿಟ್ಟಿದ್ರೆ ಇನ್ನೂ 5 ಕ್ಲಾಸ್ ಇತ್ತು. ನೀವೇ ಮಾಡಿ ತಪ್ಪು. ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು. ನೀವು ಹೇಳಕ್ಕೆ ಔಷಧ ಏನೇನೋ ಮಾತಾಡ್ತೀನಿ ಅಲ್ಲಪ್ಪ. ನಾನು ಹೇಳೋದು ಏನು ಅಂತಂದ್ರೆ, ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿಲ್ಲ. ಅವರು ಬರೀ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ಕೇಳಪ್ಪ. ಇಲ್ಲಿ ನಾನು ಹೇಳಪ್ಪ, ಹೇಳಯ್ಯ, ನಾನು ಮಾತಾಡೋದು ಹೇಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂಥರ ಸಂಕಟ ಆಗೋಯ್ತಾ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಇದನ್ನ ಫೇಸ್ ಮಾಡೋ ಹೊತ್ತಿಗೆ ಬಹಿರಂಗವಾಗಿ ಸೋಮಣ್ಣ ಅವರು ನೇರವಾಗಿ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಉತ್ತರ ಕೊಟ್ರು ಕಷ್ಟ, ಕೊಡದೆ ಹೋದ್ರು ಕಷ್ಟ ಅನ್ನೋ ಸಂದಿಗ್ಧ ಪರಿಸ್ಥಿತಿ ಅನ್ಸುತ್ತೆ. ಖಂಡಿತವಾಗ್ಲೂ ಸ್ಮಿತಾ, ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸೋಮಣ್ಣ ಅವರಿಂದ ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಿಸುವಂತ ನಿರ್ಮಾಣ ಆಯ್ತು. ಯಾಕಂದ್ರೆ ಒಂದು ಕಾರ್ಯಕ್ರಮ, ರಮಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮ ಮುಗಿಸಿ ಹೊರಡಬೇಕಾದ್ರೆ ನೇರವಾಗಿ ಸಿದ್ದರಾಮಯ್ಯ ಮತ್ತು ಸೋಮಣ್ಣ ಮುಖಾಮುಖಿ ಆದ್ರು. ಈ ವೇಳೆ ಏನು ತಕ್ಷಣವೇ ಸೋಮಣ್ಣ ಅವರು ಸಿದ್ದರಾಮಯ್ಯ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಕೂಡ ಪ್ರಶ್ನೆ ಕೇಳಿದ್ರು. ಅಂದ್ರೆ ಸಹಜ ಮಾತುಕತೆಯಲ್ಲಿ ಯಾಕೆ ಬೇಕಾಯ್ತು ನೀವೆಲ್ಲ ಮೂಡ ಸೈಟ್ ವಿಚಾರ ಸಂಬಂಧಪಟ್ಟಂತೆ ವಾಪಸ್ ಕೊಡ್ಬೇಕಾಯ್ತು ಅಂತ. ಈ ಪ್ರಶ್ನೆಯನ್ನ ಸಿದ್ದರಾಮಯ್ಯ ನಿರೀಕ್ಷೆ ಮಾಡಲಿಲ್ಲ. ನಾನೇನು ಮಾಡ್ಲಿಲ್ಲಪ್ಪ ಅಂತ ಹೇಳುವ ಮೂಲಕ ಸಮರ್ಥನೆ ಕೊಡಕ್ಕೆ ಹೋದ್ರು. ಆದ್ರೂ ಕೂಡ ಸೋಮಣ್ಣ ಅವರು ಬಿಡ್ಲಿಲ್ಲ.
ಪದೇ ಪದೇ ಕೂಡ ನೀವು ಅದು ಸೈಟ್ ನ ಹೇಳಿದ್ದು ನಿಜ 68 ಕೋಟಿ ಅಂತ ನೀವು ವಾಪಸ್ ಕೊಡ್ಬೇಕಾಯ್ತು, ತಪ್ಪು ಮಾಡಿದಿರಿ ಅಂತ. ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇಬ್ಬರ ನಡುವೆ ಕೂಡ ಜುಗಲ್ಬಂದಿ ಆಯ್ತು. ಮತ್ತು ಸೋಮಣ್ಣ ಮತ್ತು ಸಿದ್ದರಾಮಯ್ಯ ಅವರು ಕೂಡ ರಾಜಕಾರಣ ಹೊರತುಪಡಿಸಿ ಆತ್ಮೀಯವಾಗಿರುವಂತದ್ದು. ಮತ್ತು ಇದನ್ನ ರಾಜಕೀಯವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯ ಗಾಳಿ ಕೂಡ ಸಂಕಷ್ಟಕ್ಕೆ ಸಿಲುಕಿರುತ್ತದೆ. ಈಗ ಬಹಿರಂಗವಾಗಿ ಸೋಮಣ್ಣ ಹೇಳುವ ಮೂಲಕ ಒಂದು ರೀತಿಯಲ್ಲಿ ನೈತಿಕತೆಯ ಪ್ರಶ್ನೆಯನ್ನು ಕೂಡ ಹೊರಗಡೆ ಮಾಡಿದ ರೀತಿಯಲ್ಲಿ ಆಯ್ತು. ಅಂತಿಮವಾಗಿ ಅವರು ಹೆಗಲ ಮೇಲೆ ಕೈ ಹಾಕೊಂಡು ಸಪರೇಟ್ ಆಗಿ ಮಾತಾಡಿದ್ರು. ಒಂದು 4-5 ನಿಮಿಷಗಳ ಕಾಲ ನಮ್ಮ ಕ್ಯಾಮ್ರಾಗೆ ಬಹಿರಂಗವಾಗಿ ನಾವು ನೋಡಿದ ಪ್ರಕಾರ ಇಬ್ಬರ ನಡುವೆ ಮಾತಿನ ಜುಗಲ್ಬಂದಿ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಚರ್ಚೆಯ ಜೊತೆಗೆ ಸೋಮಣ್ಣ ಅವರು ಏಕಾಏಕಿ ಈಗ ಸಿದ್ದರಾಮಯ್ಯ ಹೇಳುವ ಮೂಲಕ ಅವ್ರನ್ನ ಮುಜುಗರಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಕೂಡ ಹೇಳಿದ್ರ, ಅಥವಾ ಒಂದು ನೈತಿಕತೆ ಪ್ರಶ್ನೆ ಕೂಡ ಎದುರಾಗುವಂತ ಪರಿಸ್ಥಿತಿ ಉದ್ಭವ ಆಯ್ತು ಸ್ಮಿತಾ. ಈಗ ಮಾತಲ್ಲೇನೋ ಆತ್ಮೀಯತೆ ಕಾಣ್ತಾ ಇದೆ ಸೋಮಣ್ಣ ಅವ್ರದ್ದು, ಬಟ್ ಇಂಟೆನ್ಷನ್, ಇದರಿಂದ ಆಗೋ ಪರಿಣಾಮ ಇದ್ರ ಬಗ್ಗೆ ಯೋಚನೆ ಮಾಡಿದ್ರ ಇಲ್ವಾ ಸೋಮಣ್ಣ ಅವರು ಅಂತ ಹೇಳಿ. ಇದಾದ್ಮೇಲೆ ಮಾತಿಗೆ ಏನಾದ್ರೂ ಸಿಕ್ಕಿದ್ರ ವಿಜಯ್ ಸೋಮಣ್ಣ ಅವರು ಯಾಕೆ ಹಿಂಗ್ ಕೇಳಿದ್ರಿ ಅಂತ ಹೇಳಿ ಪ್ರಶ್ನೆ ಕೇಳೋ ಸಂದರ್ಭ ಏನಾದ್ರೂ ಬಂತಾ? ಖಂಡಿತಲು ಸ್ಮಿತಾ, ಸೋಮಣ್ಣ ಆದ ನಂತರ ಸಿಕ್ಕಿದ್ರು. ನಾವು ಯಾಕೆ ಸರ್ ಈ ರೀತಿ ಹೇಳ್ಬಿಟ್ರಿ ಅಂತ ಕೇಳಿದ್ರಿ. ಇಲ್ಲ, ನಾನು ಯಾವತ್ತೂ ಅಷ್ಟೇ ಓಪನ್ ಆಗಿ ಬಹಿರಂಗವಾಗಿ ಒಂದು ಒಳಗಡೆ ಒಂದು ನಾನು ಇರೋದಿಲ್ಲ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಸೋಮಣ್ಣ ಹೊರಡ್ಬೇಕಾದ್ರೆ ಒಂದು ಪ್ರಶ್ನೆ ಹೇಳಿದ್ರು, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ ನಿಂತ್ಕೊಂಡೆ ಅಂತ. ಆಗ ಸಿದ್ದರಾಮಯ್ಯ ಇಲ್ಲ ನೀವು ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದೀರ ಅಂತ ಹೇಳಿದ ತಕ್ಷಣ ಕೂಡ ಅವರು ಮನಸ್ಸಲ್ಲಿದ್ದಂತ ಮಾತನ್ನ ಹೇಳಿದ್ರು, ನಾನು ಒಳಗೊಂದು ಹೊರಗೊಂದು ಹೇಳೋದಿಲ್ಲ ಅಂತ ಹೇಳೋ ಮೂಲಕ ಒಂದು ಟಾಂಟನ್ನು ಕೊಟ್ಟರು. ಜೊತೆಗೆ ಈ ಸಂದರ್ಭದಲ್ಲಿ ಏಕಾಏಕಿ ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಅನ್ನೋಂಥದ್ದು ಒಂದು ಕುತೂಹಲ. ಸಹಜ ಕೇಂದ್ರ ಸಚಿವರಾಗಿರುವಂತದ್ದು ಮೂಡಾ ಪ್ರಕರಣ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ಸ್ಮಿತಾ, ಮೂಡಾ ಪ್ರಕರಣ ದಿನೇ ದಿನೇ ಸಿದ್ದರಾಮಯ್ಯ ಅವರಿಗೆ ಉರುಳಾಗ್ತಾ ಇರುವಂತದ್ದು, ಕಂಟಕ ಆಗ್ತಾ ಇರುವಂತದ್ದು. ಬಹುಶಃ ಅದರ ಸುಳಿವನ್ನು ಅರಿತೇ ಸೋಮಣ್ಣ ಅವರು ಈ ಪ್ರಶ್ನೆ ಹಾಕಿದ್ರ, ಯಾಕೆ ಈಗ ಮಾಡ್ಬೇಕಾಗಿತ್ತು, ಯಾಕೆ ಈ ರೀತಿ ಸಂಕಷ್ಟ ಬರ್ಬೇಕಾಗಿತ್ತು ಅನ್ನುವ ಮೂಲಕ ಮುಂದೆ ಈ ಪ್ರಕರಣ ಮತ್ತೊಂದಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ, ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕುವಂತ ಸಾಧ್ಯತೆ ಇದೆ, ಅದರ ಮುನ್ಸೂಚನೆ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಒಂದು ಗಂಭೀರವಾದ ಒಂದು ಪ್ರಶ್ನೆ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.